ಸೊ ಮೈಸೂರು ಹೋಟೆಲ್ನಲ್ಲಿದ್ದಾಗಲೇ ಅರೆಸ್ಟ್ ಆಗಿದ್ದು ದರ್ಶನ್ ತಂಗಿದ್ದ ಮೈಸೂರಿನಲ್ಲಿ 3 ಲಕ್ಷ ರೂಪಾಯಿ ಪತ್ತೆಯಾಗಿದೆ ಆ ಹೋಟೆಲ್ನಲ್ಲಿ. ರ್ಯಾಡಿಸನ್ ಬ್ಲೂ ಹೋಟೆಲ್ನ ರೂಮ್ನಲ್ಲಿ 3 ಲಕ್ಷವನ್ನ ದರ್ಶನ್ ಇಟ್ಟಿದ್ದಾರೆ. 3 ಲಕ್ಷ ಹಣವನ್ನ ಪತ್ನಿ ವಿಜಯಲಕ್ಷ್ಮಿಗೆ ಕೊಡಲು ದರ್ಶನ್ ಹೇಳಿರ್ತಾರಂತೆ. ವಿಜಯಲಕ್ಷ್ಮಿಗೆ 3 ಲಕ್ಷ ರೂಪಾಯಿ ಕೊಟ್ಟಿದ್ದಂತಹ ದರ್ಶನ್ನ ಮೇಕಪ್ ಮ್ಯಾನ್. ಸೊ ಕೋರ್ಟ್ಗೆ ಕೊಟ್ಟಂತ ರಿಮ್ಯಾಂಡ್ ಕಾಪಿಯಲ್ಲಿ ಇದರ ಉಲ್ಲೇಖವನ್ನ ಮಾಡಲಾಗಿದೆ. ಯಾಕೆ ಕೊಟ್ರು, ಯಾವ ಹಣ ಇದು, ಅದು ಕೊಲೆಯಾದಂಥ ಮಾರನೆಯ ದಿನ ಅವರು ಹೋಗಿ ಹೋಟೆಲ್ನಲ್ಲಿ ಉಳ್ಕೊಳ್ತಾರೆ. ಆಗ ಈ 3 ಲಕ್ಷವನ್ನ ಕೊಡೋಕೆ ಹೇಳುವಂಥ ಪರಿಸ್ಥಿತಿಯಲ್ಲಿ ಯಾಕೆ ಬಂದಿದ್ರು? ಇಲ್ಲಿ ಬೇರೆ ಇನ್ನಾದರೂ ಚರ್ಚೆಗಳು ನಡೀತಾ ಇದೆಯಾ, ಬೇರೆ ಇನ್ನೇನಾದರೂ ಅನುಮಾನಗಳಿದೆಯಾ ಗೊತ್ತಿಲ್ಲ. ಈಗ ಹಲವು ರೀತಿಯಾದಂತಹ ಪ್ರಶ್ನೆಗಳು ಉಂಟು ಮಾಡ್ತಾ ಇದೆ. ಅವರ ಮನೆಯಲ್ಲಿ ಸಿಕ್ಕಿರುವಂಥ 37,40,000 ರೂಪಾಯಿ, ಜೊತೆಗೆ ಅವರು ಉಳ್ಕೊಂಡಂತಹ ಮೈಸೂರಿನ ಹೋಟೆಲ್ನಲ್ಲಿ 3 ಲಕ್ಷ ರೂಪಾಯಿ ಸಿಕ್ಕಿರೋದು, ಇನ್ನೊಂದು ಕಡೆಗೆ ಕೊಲೆ ಮಾಡೋಕೆ ಒಪ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಬ್ಬೊಬ್ಬರಿಗೆ 5 ಲಕ್ಷ ರೂಪಾಯಿ ಕೊಟ್ಟಿರುವಂಥದ್ದು. ಸೊ ಹೀಗೆ ಹಲವು ರೀತಿಯಾಗಿ ಚರ್ಚೆ ಇದೆ. ಒಟ್ಟು 70 ಲಕ್ಷದ ವಿಚಾರದಲ್ಲಿ ಈಗ ನನ್ನ ಸಹೋದ್ಯೋಗಿ ಕೊಡ್ತಾ ಇದ್ದಂಥ ಮಾಹಿತಿ. ಇಡೀ ಪ್ರಕರಣದಲ್ಲಿ ಈಗ ಲೆಕ್ಕಾಚಾರಗಳು ಬರ್ತಾ ಇರೋದು, ಒಂದು ಕಡೆಗೆ ಸಿಕ್ಕಿರುವಂಥ ದುಡ್ಡು, ಇನ್ನೊಂದು ಕಡೆಗೆ ಆರೋಪಿಗಳ ಮನೆಯಲ್ಲಿ ಕೊಟ್ಟಿರುವಂಥ ದುಡ್ಡಿನ ಅದನ್ನು ಕೂಡ ಸೀಸ್ ಮಾಡಿರೋದು. ಇವೆಲ್ಲ ಲೆಕ್ಕಾಚಾರಗಳು ಕೂಡ ಹಲವು ಕಡೆಗಳಲ್ಲಿದೆ. ಸೊ ಹಾಗಾಗಿ ಏನಾಗಿದೆ ಈ ವಿಚಾರದಲ್ಲಿ? 3 ಲಕ್ಷ ವಿಚಾರ ಏನಿದೆ, ದರ್ಶನ್ ಪತ್ನಿಗೆ ನೋಟಿಸನ್ನು ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟು ನಿನ್ನೆ ವಿಚಾರಣೆಗೆ ಪೊಲೀಸರು ಕರೆದಿದ್ರು. ನಿನ್ನೆ ಹೋಗಿದ್ದೆಲ್ಲ ನಿಮ್ಗೆ ಗೊತ್ತಿದೆ. ನಿನ್ನೆ 5 ಗಂಟೆಗೆ ಸುದೀರ್ಘ ವಿಚಾರಣೆಯನ್ನ ಮಾಡಿದ್ದಾರೆ. 5 ಗಂಟೆಯವರೆಗೂ ಕೂಡ ಸುದೀರ್ಘ ವಿಚಾರಣೆಯನ್ನ ಮಾಡಿದ್ದಾರೆ ಓವರ್ ಆಲ್ ಆಗಿ. ಸೊ ದರ್ಶನ್ ತಲುಪಿಸಿದಂತ ಹಣ ಪೊಲೀಸರ ವಶಕ್ಕೆ ವಿಜಯಲಕ್ಷ್ಮಿ ಅವರು ಕೊಟ್ಟಿದ್ದಾರೆ. 3 ಲಕ್ಷ ಹಣ ಪೊಲೀಸ್ ಸುಪರ್ದಿಗೆ ಈಗ ವಿಜಯಲಕ್ಷ್ಮಿ ಅವರು ನೀಡಿದ್ದಾರೆ. ಯಾಕೆ ಕೊಟ್ಟರು ಏನು ಅನ್ನುವಂಥದ್ದನ್ನ ಪ್ರಶ್ನೆಗಳನ್ನ ಪೊಲೀಸರು ಕೇಳಿರ್ತಾರೆ. ಮುಂಚೆ ಏನಾದರೂ ಹೇಳಿದ್ರ ಈ ರೀತಿಯಾಗಿ ಕೊಡ್ತೀವಿ ಅಂತೇಳಿ, ಅಥವಾ ಜೀವನ ನಡೆಸಕ್ಕೆ ಅಂತ ಕೊಡ್ತಾ ಇರುವಂಥ ದುಡ್ಡ ಇದು, ಅಥವಾ ಇನ್ಯಾವುದು ಬೇರೆ ಕಾರಣಕ್ಕೋಸ್ಕರ ಕೊಡ್ತಾ ಇದ್ದಂಥ ದುಡ್ಡ ಗೊತ್ತಿಲ್ಲ. ಹಲವು ಪ್ರಶ್ನೆಗಳಂತೂ ಎದ್ದೇ ಹೇಳುತ್ತೆ. ಸೊ ಈಗ 3 ಲಕ್ಷ ರೂಪಾಯಿ ಕೊಟ್ಟಿದ್ರೇನು, ಆ 3 ಲಕ್ಷ ರೂಪಾಯಿಯನ್ನ ಈಗ ಪೊಲೀಸರು ಸುಪರ್ದಿಗೆ ತಗೊಂಡಿದ್ದಾರೆ. ಕಾರಣ ಇದು ಕೊಲೆ ಪ್ರಕರಣದಾಗಿರೋದ್ರಿಂದ, ಇಲ್ಲಿ ಹಣದ ವ್ಯವಹಾರಗಳು ಬಂದಿರೋದ್ರಿಂದ ಅದನ್ನ ಸೀಸ್ ಮಾಡಬೇಕಾಗತ್ತೆ. ನನ್ನ ಸಹೋದ್ಯೋಗಿ ಈಗ ಮುರಳೀಧರ್ ಇದ್ದಾರೆ, ಕ್ರೈಮ್ ಬ್ಯೂರೋ ಹೆಡ್. ಮುರಳಿ, ಈಗ ಇದು ಕೊಲೆ ಪ್ರಕರಣ ಆಗಿ ಇದರಲ್ಲಿ ಹಣದ ವ್ಯವಹಾರ ಬಂದಿರೋದ್ರಿಂದಲೇ ಈ ಹಣವನ್ನ ಸೀಸ್ ಮಾಡಬೇಕಾದಂತ ಅನಿವಾರ್ಯತೆ ಕೂಡ ಪೊಲೀಸರಿಗೆ ಇದೆ ಅಲ್ವಾ ಮುರಳಿ? ಖಂಡಿತ ಅರುಣ್, ಯಾಕೆಂದ್ರೆ 40 ಲಕ್ಷ ಹಣವನ್ನ ದರ್ಶನ್ ಅವನು ಮೋಹನ್ ರಾಜ್ ಅವರ ಆಪ್ತ ಸ್ನೇಹಿತ ಮೋಹನ್ ರಾಜ್ ಅವರ ಪಡೆಯಲ್ಲಿ ಪಡೆದುಕೊಂಡಿರುವಂಥದ್ದು. ಅದರಲ್ಲಿ 37 ಲಕ್ಷ ಹಣವನ್ನ RR ನಗರದ ತಮ್ಮ ಮನೆಯಲ್ಲೇ ಇರಿಸಿದ್ರು. ಅದಾದ ನಂತರ ಇನ್ನು 3 ಲಕ್ಷ ಹಣವನ್ನ ಮೈಸೂರಿನ ರ್ಯಾಡಿಸನ್ ಬ್ಲೂಗೆ ಹೋಟೆಲ್ಗೆ ತೆಗೆದುಕೊಂಡು ಹೋಗಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ಅವರು ಉಲ್ಲೇಖವನ್ನ ಮಾಡ್ತಾ ಇರುವಂಥದ್ದು. ಅಂದ್ರೆ ಅರೆಸ್ಟ್ ಆಗೋ ಹಿಂದೊಂದು ದಿನ ಏನು ಅವರ ಮೇಕಪ್ ಮ್ಯಾನ್, ಪರ್ಸನಲ್ ಮೇಕಪ್ ಮ್ಯಾನ್ ಇದ್ದಾರೆ. ಪರ್ಸನಲ್ ಮೇಕಪ್ ಮ್ಯಾನ್ ಬಳಿಯಲ್ಲಿ ಕೆಲವೊಂದು ಶೂ ಇರ್ಬೋದು, ಜೊತೆಗೆ ಕೆಲವೊಂದು ಬಟ್ಟೆ ಇರ್ಬೋದು. ಅದಾದ ನಂತರ 3 ಲಕ್ಷ ಹಣ ಏನಿತ್ತು ಹಣವನ್ನ ಕೊಟ್ಟಿದ್ರು. ಆ ಹಣವನ್ನ ವಿಜಯಲಕ್ಷ್ಮಿ ಅವರಿಗೆ ಅವರು ತಲುಪಿಸಿರುವಂಥದ್ದು. ಆ ತಲುಪಿಸಿದಂತ ಹಣದ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾರೆ. ಯಾಕೆಂದ್ರೆ ದರ್ಶನ್ ಅವರು ಕೃತ್ಯದಲ್ಲಿ ಬಳಸಿದಂತ ಶೂ ಏನಿತ್ತು, ಶೂ ಅನ್ನ ಸೀಸ್ ಮಾಡಬೇಕು ಅಂತ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕ್ಲಿಕ್ಕೆ ಮೇಕಪ್ ನನ್ನ ವಿಚಾರಣೆಗೊಳಪಡಿಸ್ತಾರೆ. ವಿಚಾರಣೆಗೊಳಪಡಿಸಿದಾಗ ವಿಜಯಲಕ್ಷ್ಮಿ ಅವ್ರಿಗೆ ನೀವು ಏನೇನನ್ನ ಹ್ಯಾಂಡ್ ಓವರ್ ಮಾಡಿದ್ರಿ, ಅದನ್ನ ಕೊಟ್ಟಂತ ವಿಚಾರಗಳೇನು ಅಂತ ಹೇಳಿ ಮೇಕಪ್ ನನ್ನ ವಿಚಾರಕ್ಕೆ ಒಳಪಡಿಸಿದ ಸಂದರ್ಭದಲ್ಲಿ ಆತ ತಪ್ಪೊಪ್ಪಿಗೆಯನ್ನ ಮಾಡ್ಕೊಳ್ತಾನೆ. ನಾನು 3 ಲಕ್ಷ ಹಣವನ್ನು ಕೂಡ ಕೊಟ್ಟಿದ್ದೆ, ಜೊತೆಗೆ ಶೂ ಅನ್ನು ಕೂಡ ಕೊಟ್ಟಿದ್ದೆ ಅಂತ ಹೇಳಿ ಅವರು ಉಲ್ಲೇಖವನ್ನ ಮಾಡುವಂಥದ್ದು. ಆ ಹಿನ್ನೆಲೆಯಲ್ಲಿಯೇ ವಿಜಯಲಕ್ಷ್ಮಿ ಅವರಿಗೆ ನಿನ್ನೆ ನೋಟಿಸ್ ಅನ್ನ ಪೊಲೀಸರು ಕೊಟ್ಟಿದ್ರು. ಸತತ 5 ಗಂಟೆಗಳ ಕಾಲ ಅವರನ್ನ ವಿಚಾರಣೆಗೊಳಪಡಿಸ್ತಾರೆ. ವಿಚಾರಣೆಗೊಳಪಡಿಸಿದಾಗ ಅಂದ್ರೆ ಅವರ ಮನೆಯಲ್ಲಿ ಹಣವನ್ನ ಸೀಸ್ ಮಾಡಲಿಲ್ಲ, ಆಕೆಯೇ ಅದನ್ನ ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಬಂದು ಕೊಟ್ಟಿದ್ದಾರೆ ಅಂತ ಹೇಳಿ ರಿಮ್ಯಾಂಡ್ ಕಾಪಿಯಲ್ಲಿ ಉಲ್ಲೇಖವನ್ನ ಮಾಡಿರುವಂಥದ್ದು. ಅಂದ್ರೆ ಟೋಟಲ್ 40,40,000 ಹಣವನ್ನ ಈಗ ದರ್ಶನ್ಗೆ ಸೇರಿದಂತ ಹಣ ಏನಿತ್ತು ಅದನ್ನ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಜೊತೆಗೆ ಈ ಹಿಂದೆ ರಿಮ್ಯಾಂಡ್ ಕಾಪಿಯಲ್ಲಿ ಉಲ್ಲೇಖವನ್ನ ಮಾಡ್ತಾ ಇದ್ರು, ಪ್ರದೋಷ್ ಅವರ ಮನೆಯಲ್ಲಿ 30 ಲಕ್ಷ ಹಣವನ್ನ ಸೀಸ್ ಮಾಡಿದೀವಿ ಅಂತೇಳಿ. ಅಂದ್ರೆ ಈ ಪ್ರಕರಣದ ರೂವಾರಿಗಳು, ಜೊತೆಗೆ ಈ ಪ್ರಕರಣವನ್ನ ಯಾವ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕು, ಜೊತೆಗೆ ಕೆಲವೊಂದು ಅಂದ್ರೆ ಆರೋಪಿಗಳಿಗೆ ಕೊಡುವಂತ ವಿಚಾರ ಇರ್ಬೋದು, ಜೊತೆಗೆ ಬೇರೆ ಬೇರೆಯ ಏನು ಖರ್ಚುಗಳೇನಿರ್ತವೆ ಆ ಖರ್ಚುಗಳಿಗೆ ಟೋಟಲ್ 70 ಲಕ್ಷ ಹಣವನ್ನ ಸಂಗ್ರಹ ಮಾಡಿ ಇಟ್ಟಿದ್ರು ಅನ್ನೋದು ಈ ಮೂಲಕ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು ಅರುಣ್. ಓಕೆ ಮುರಳೀಧರ್, ಹಾಗೆ ಸಂಪರ್ಕದಲ್ಲಿ ಎಲ್ಲದಕ್ಕಿಂತಲೂ ಕೂಡ ಅತಿ ಮುಖ್ಯವಾಗಿ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನ ನಿಮ್ಮ ಮುಂದೆ ಇಡಬೇಕು. ಸೊ ಪೊಲೀಸರ ರಿಮೈಂಡ್ ಕಾಪಿಯಲ್ಲಿರುವಂತಹ ಬೆಚ್ಚಿ ಬೀಳಿಸುವ ಅಂಶವನ್ನ ನಿಮ್ಮ ಮುಂದೆ ಇಡ್ತೀವಿ.